स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ನಿರಂತರವಾಗಿ ಸಂಗಮ ಮತ್ತು ಶುಗರ್ ಕಾರ್ಖಾನೆಗೆ ಕಬ್ಬು ಸರಬರಾಜು ಮತ್ತು ಸಾಗಾಣಿಕೆ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದೇವೆ. ನಮ್ಮ ಪ್ರದೇಶದ ಅನೇಕ ರೈತರು ಮತ್ತು ಕಬ್ಬು ಕಟಾವು ಮತ್ತು ಸಾಗಾಣಿಕೆ ಮಾಲೀಕರು ಕಾರ್ಖಾನೆ ಆರಂಭವಾದ ದಿನದಿಂದಲೇ ಇದೇ ಕಾರ್ಖಾನೆಯೊಂದಿಗೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. 23 ಸಾಗಾಣಿಕೆ ವೇಳೆ ಒಂದು ಮಾನವೀಯ ತಪ್ಪಿನಿಂದಾಗಿ ಸ್ಲಿಪ್ ಸಂಬಂಧಿಸಿದಂತೆ ಗೊಂದಲ ಉಂಟಾಗಿದೆ. ಆ ದಿನ ವಾಹನ ಚಾಲಕರು ತಪ್ಪಾಗಿ 1164 ಸ್ಲಿಪ್ ತೆಗೆದುಕೊಳ್ಳಬೇಕಾದ ಸ್ಥಳದಲ್ಲಿ 1163 ಸ್ಲಿಪ್ ತೆಗೆದುಕೊಂಡಿದ್ದಾರೆ. 1163 ಸ್ಲಿಪ್ ಮೂಲತಃ ಬೇರೆ ವಾಹನಕ್ಕೆ ಸೇರಿಸಲಾಗಿದ್ದು ಅದರ ತೂಕ 32,820 ಕೆಜಿ ಆಗಿತ್ತು. ಆದರೆ ಆ ವಾಹನದ ನಿಜವಾದ ಸ್ಲಿಪ್ ಸಂಖ್ಯೆ 1164 ಆಗಿತ್ತು. ಅದರ ನಿಜವಾದ ತೂಕ 33,430 ಕೆಜಿ ಆಗಿದೆ. ಇದರ ನಂತರ ಸ್ಲಿಪ್ ಸಂಖ್ಯೆ 1165 ತೂಕ 33,460 ಕೆಜಿ ಆಗಿದ್ದು 1164 ಮತ್ತು 65 ನಡುವಿನ ನಿಜವಾದ ವ್ಯತ್ಯಾಸ ಕೇವಲ 30 ಕೆಜಿ ಮಾತ್ರವಾಗಿದೆ. ಇದರಿಂದ ಸ್ಪಷ್ಟವಾಗುವುದು ಏನೆಂದರೆ ಈ ಗೊಂದಲವು ಕಾರ್ಖಾನೆಯ ತೂಕ ಯಂತ್ರದಲ್ಲಿ ಅಥವಾ ಕಾರ್ಖಾನೆಯ ನಿರ್ವಹಣೆಯಲ್ಲಿ ಯಾವುದೇ ತಪ್ಪಿನಿಂದ ಉಂಟಾದದ್ದಲ್ಲ. ಇದು ಸಂಪೂರ್ಣವಾಗಿ ವಾಹನ ಚಾಲಕರಿಂದ ನಡೆದ ಸ್ಲಿಪ್ ಬದಲಾವಣೆಯ ಕಾರಣದಿಂದ ಉಂಟಾದ ಮಾನವೀಯ ತಪ್ಪಾಗಿದೆ. ಇದಲ್ಲದೆ ಸಂಬಂಧಿಸಿದ ಟ್ರ್ಯಾಕ್ಟರ್ ಮಾಲೀಕರು ಹಾಗೂ ಚಾಲಕರು ಸ್ವತಃ 1163 ಸ್ಲಿಪ್ ತಮ್ಮ ವಾಹನಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಂದು ಒಪ್ಪಿಕೊಂಡಿದ್ದು ನಿಜವಾದ ಸ್ಲಿಪ್ ಸಂಖ್ಯೆ 1164 ಆಗಿದೆ ಎಂಬುದನ್ನು ಸಹ ದೃಢಪಡಿಸಿದ್ದಾರೆ. ನಮ್ಮ ಪ್ರದೇಶದಲ್ಲಿ ಕಳೆದ 5 ವರ್ಷಗಳಿಂದ ಈ ಕಾರ್ಖಾನೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ಅವಧಿಯಲ್ಲಿ ಯಾವುದೇ ರೈತನಿಂದ ಅಥವಾ ಸಾಗಾಣಿಕೆದಾರರಿಂದ ತೂಕದ ಬಗ್ಗೆ ಅಥವಾ ಕಬ್ಬು ಖರೀದಿ ಕುರಿತು ಯಾವುದೇ ರೀತಿಯ ದೂರು ದಾಖಲೆ ಎಲ್ಲ ನಮ್ಮ ರೈತರು ಸಿಂದಗಿ ತಾಲೂಕಿನ ಸಂಗಮ ಶುಗರ್ ಫ್ಯಾಕ್ಟರಿಯ ಸಂಬಂಧಪಟ್ಟಿರ್ತಕ್ಕಂಥ ರೈತರು ಹಾಗೂ ಚಾಲಕರು ಹಾಗೂ ಕಬ್ಬಿನ ಗಾಡಿ ಮಾಲಕರು ಕೂಡ ಇವತ್ತು ಆಗಮಿಸಿದ ವಿಷಯ ಏನೆಂದರೆ 2020 ಡಿಸೆಂಬರ್ 23 ಒಂದು ಸ್ಲಿಪ್ಪಿನ ಗೊಂದಲವಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಕಾರ್ಖಾನೆ ಯಾವುದೇ ರೀತಿಯಿಂದ ತಪ್ಪು ನಡೆದಿಲ್ಲ. ಅನೇಕ ಬಾರಿ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರು ಕೂಡ ಕಾರ್ಖಾನೆಯವರು ತಿಳಿಸದೆ ತೂಕವನ್ನು ಬೇರೆ ಕಡೆ ಮಾಡ್ಕೊಂಡು ಹೋಗಿ ಅಲ್ಲಿ ಕಾಟ ಮಾಡಿದ್ರು ಕೂಡ ಸರಿಯಾಗಿ ಬಂದಿದೆ. ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ಅಂತೇಳಿ ಒಂದು ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಸಣ್ಣ ಯಾವುದೇ ಒಂದು ಗೊಂದಲದಿಂದಾಗಿ ಕಾರ್ಖಾನೆಯ ಹೆಸರು ಒಂದು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅಂತೇಳಿ ಎಲ್ಲ ರೈತರ ಪರವಾಗಿ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ರೈತರು ಸಿಂದಗಿ ತಾಲೂಕಿನ ಸಂಗಮ ಶುಗರ್ ಫ್ಯಾಕ್ಟರಿಯ ಸಂಬಂಧಪಟ್ಟಿರ್ತಕ್ಕಂಥ ರೈತರು ಹಾಗೂ ಚಾಲಕರು ಹಾಗೂ ಕಬ್ಬಿನ ಗಾಡಿ ಮಾಲಕರು ಕೂಡ ಇವತ್ತು ಆಗಮಿಸಿದ ವಿಷಯ ಏನೆಂದರೆ 2020 ಡಿಸೆಂಬರ್ 23 ಒಂದು ಸ್ಲಿಪ್ಪಿನ ಗೊಂದಲವಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಕಾರ್ಖಾನೆ ಯಾವುದೇ ರೀತಿಯಿಂದ ತಪ್ಪು ನಡೆದಿಲ್ಲ. ಅನೇಕ ಬಾರಿ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರು ಕೂಡ ಕಾರ್ಖಾನೆಯವರು ತಿಳಿಸದೆ ತೂಕವನ್ನು ಬೇರೆ ಕಡೆ ಮಾಡ್ಕೊಂಡು ಹೋಗಿ ಅಲ್ಲಿ ಕಾಟ ಮಾಡಿದ್ರು ಕೂಡ ಸರಿಯಾಗಿ ಬಂದಿದೆ. ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ಅಂತ ಹೇಳಿ ಒಂದು ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಸಣ್ಣ ಯಾವುದೋ ಒಂದು ಗೊಂದಲದಿಂದಾಗಿ ಕಾರ್ಖಾನೆಯ ಹೆಸರು ಒಂದು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅಂತೇಳಿ ಎಲ್ಲ ರೈತರ ಪರವಾಗಿ ಇವತ್ತು ನಾವೆಲ್ಲರೂ ಕೂಡ ಬಂದು ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಗೊಂದಲ ಹೆಂಗಾಗೈತೆ ಅಂದ್ರೆ 1163 ಒಂದು ಗಾಡಿ ಬೇರೆ ಗಾಡಿ ಶಿಲ್ಪ ಇರೋದ ಕಾರಣ ಬೇರೆ ಗಾಡಿ ಶಿಲ್ಪ 1164, ನಮ್ಮ ಗಾಡಿ ಶಿಲ್ಪ 1163 ಇತ್ತು. ಅದು ಫಾಲ್ಟ್ ಆಗಿದ ಕಾರಣ ನಾವು ರೈತರು ಇಲ್ಲೇ ಅದಾರ, ನಾವು ಗಾಡಿ ಮಾಲಕರು ಅದೀವಿ. ಅದು ಫಾಲ್ಟ್ ಏನು ಶಿಲ್ಪ ಫಾಲ್ಟ್ ಆಗಿದ ಕಾರಣ ಬೇರೆ ತಾಲೂಕಿನ ರೈತರು ಬಂದು ಮನವಿ ಕೊಡಾಕತ್ತಾರೆ. ಏನಂತ ಸಂಗಮನ ಶುಗರ್ಸ್ನಾಗ ಇದು ಕಾಟ ಬಿಡಾಕತ್ತಾರ, ಹಂಗ ಇದು ಫುಲ್ ರೈತರಿಗೆ ಲಾಸ್ ಮಾಡಾಕತ್ತಾರ, ಅವಾಪಗಳು ಕೊಡಾಕತ್ತಾರ. ನಾವು 5 ವರ್ಷದಿಂದ ಅಲ್ಲಿ ಫ್ಯಾಕ್ಟ್ರಿ ಕಬ್ಬು ಬಿಡಾಕತ್ತೀವ್ರಿ. 1163 ಒಂದು ಗಾಡಿ ಬೇರೆ ಗಾಡಿ ಶಿಲ್ಪ ಇರೋದ ಕಾರಣ ಬೇರೆ ಗಾಡಿ ಶಿಲ್ಪ 1164, ನಮ್ಮ ಗಾಡಿ ಶಿಲ್ಪ 1163 ಇತ್ತು. ಅದು ಫಾಲ್ಟ್ ಆಗಿದ ಕಾರಣ ನಾವು ರೈತರು ಇಲ್ಲೇ ಅದಾರ, ನಾವು ಗಾಡಿ ಮಾಲಕರು ಅದೀವಿ. ಅದು ಫಾಲ್ಟ್ ಏನು ಶಿಲ್ಪ ಫಾಲ್ಟ್ ಆಗಿದ ಕಾರಣ ಬೇರೆ ತಾಲೂಕಿನ ರೈತರು ಬಂದು ಮನವಿ ಕೊಡಾಕತ್ತಾರೆ. ಏನಂತ ಸಂಗಮನ ಶುಗರ್ಸ್ನಾಗ ಇದು ಕಾಟ ಬಿಡಾಕತ್ತಾರ, ಹಂಗ ಇದು ಫುಲ್ ರೈತರಿಗೆ ಲಾಸ್ ಮಾಡಾಕತ್ತಾರ, ಅವಾಪಗಳು ಕೊಡಾಕತ್ತಾರ. ನಾವು 5 ವರ್ಷದಿಂದ ಅಲ್ಲಿ ಫ್ಯಾಕ್ಟ್ರಿ ಕಬ್ಬು ಬಿಡಾಕತ್ತೀವಿ ರೀ. ಆ ಫ್ಯಾಕ್ಟ್ರಿ ಏನೂ ಪ್ರಾಬ್ಲಮ್ ಇಲ್ಲ.
ಯಾವುದೂ ಸಮಸ್ಯೆಗಳಿಲ್ಲ. ಅದಕ್ಕೋಸ್ಕರ ನಾವು ಒಂದು ಮನವಿ ಮಾಡ್ಕೊಳ್ಳೋದಂದ್ರೆ ಡಿ ಸಿ ಅವರಿಗೆ, ಯಾವ ಫ್ಯಾಕ್ಟ್ರಿ ಬೇರೆಯವ್ರಿಗೆ ಕಿವಿ ಮಾತಿಗೆ ಕಿವಿ ಕೊಡಬೇಡ್ರಿ, ನಾವು ರೈತರು ಬರೋಬ್ಬರಿ ಇದ್ದೀವಿ, ಫ್ಯಾಕ್ಟ್ರಿನೂ ಬರೋಬ್ಬರಿ ಐತಿ, ಇದಕ್ಕೊಂದು ಹೇಳ್ತೀನಿ ಅಷ್ಟೇ. ಬೇರೆದವ್ರ ಗಾಡಿ ಸಿಪ್ ನಮ್ಗೆ ಕೊಟ್ಟ ಸಂಬಂಧ ಗೊಂದಲ ಆಗ್ಯದ್ರಿ. ಗೊಂದಲ ಸಂಬಂಧ ಏನಪ್ಪ ಅಂದ್ರೆ ಮತ್ತೆ ಹಚ್ಚೋದು ಏನಪ್ಪ ಅಂದ್ರೆ ನಮ್ಮ ಕರೆಕ್ಟ್ ಮಾಡಿ ಕೊಟ್ಟಿರ್ತೀವಿ. ಶಿಲ್ಪ ಚೈನ್ ಮತ್ತೆ ಡೈಲಿ ಮತ್ತೆ 221 ಟನ್ ಹಚ್ಕೊಟ್ಟಿನ್ರಿ ಕಬ್ಬ. ಡೈಲಿ ಕಾಟ ಮಾಡಿಸಿ ಹಚ್ಕೊಟ್ಟಿನಿ. ಯಾವ್ದು ಏನೋ ತೊಂದರೆ ಏನೋ ಆಗಿಲ್ರಿ, ಕರೆಕ್ಟೇ ಬಂದದ್ರಿ. ಈಗ ನಾನು 221 ಟನ್ ಅವ್ರ ಫ್ಯಾಕ್ಟ್ರಿಗೆ ಕಬ್ಬು ಹಚ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾವು ಒಂದು 10 ರಿಂದ 25 ಗಾಡಿ ಕಾಟ ಮಾಡಿ ಕಳಿಸಿದ್ವಿ ರೀ ಹೊರಗಡೆ ಬೇರೆ ಕಾಟಗಳಲ್ಲಿ. ಅಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಬೇರೆದವ್ರ ಗಾಡಿ ಸಿಪ್ ನಮ್ಗೆ ಕೊಟ್ಟ ಸಂಬಂಧ ಗೊಂದಲ ಆಗ್ಯದ್ರಿ. ಗೊಂದಲ ಸಂಬಂಧ ಏನಪ್ಪ ಅಂದ್ರೆ ಮತ್ತೆ ಹಚ್ಚೋದು ಏನಪ್ಪ ಅಂದ್ರೆ ನಮ್ಮ ಮಾಡಿ ಕೊಟ್ಟಿರ್ತೀವಿ. ಶಿಲ್ಪ ಚೈನ್ ಮತ್ತೆ ಡೈಲಿ ಮತ್ತೆ 221 ಟನ್ ಹಚ್ಕೊಟ್ಟಿನ್ರಿ ಕಬ್ಬ. ಡೈಲಿ ಕಾಟ ಮಾಡಿಸಿ ಹಚ್ಕೊಟ್ಟಿನಿ. ಯಾವ್ದು ಏನೋ ತೊಂದರೆ ಏನೋ ಆಗಿಲ್ರಿ, ಕರೆಕ್ಟೇ ಬಂದದ್ರಿ. ಈಗ ನಾನು 221 ಟನ್ ಅವ್ರ ಫ್ಯಾಕ್ಟ್ರಿಗೆ ಕಬ್ಬು ಹಚ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾವು ಒಂದು 10 ರಿಂದ 25 ಗಾಡಿ ಕಾಟ ಮಾಡಿ ಕಳಿಸಿದ್ವಿ ರೀ ಹೊರಗಡೆ ಬೇರೆ ಕಾಟಗಳಲ್ಲಿ. ಅಲ್ಲಿ ಇಲ್ಲಿ ಬೇರೆ ಗಾಡಿ ಕಾಟ ಮಾಡಿ ಟ್ರ್ಯಾಕ್ಟರ್ ಕಾಟ ಮಾಡಿದ್ರೆ ನಮ್ಗೆ ಯಾವ ಪಾರ್ಟಿಗಳು ಬಂದಿಲ್ಲ. ಅಷ್ಟೆಲ್ಲ ಬರೋಬ್ಬರಿ ಐತಿ. ಸುಮ್ಮನೆ ಬೇರೆಗಳು ಆರೋಪಗಳು ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿ ಮ್ಯಾಗ ಬ್ಲೇಮ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಯಾವ ತೊಂದರೆ ಏನಪ್ಪ ಅಂದ್ರೆ ತೊಂದರೆ ಆದ ಸಂಬಂಧ ಏನಪ್ಪ ಅಂದ್ರೆ ನಮ್ಗೆ ಅವ್ರಿಗೆ ಗೊಂದಲ ಆಗಿತ್ತು ಅಷ್ಟೇ. ಬೇರೆದವ್ರಿಗೆ ಗಾಡಿ ಶಿಲ್ಪ ನಮ್ಗೆ ಕೊಟ್ಟು ನಮ್ಮ ಗಾಡಿ ಶಿಲ್ಪ ಅವ್ರಿಗೆ ಕೊಟ್ಟು ತೊಂದರೆ. ನಮ್ಮ ಡ್ರೈವರ್ಗಳು ತೊಂದರೆ ಪ್ರಾಬ್ಲಮ್, ಫ್ಯಾಕ್ಟ್ರಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಡ್ರೈವರ್ಗಳು ಮಿಸ್ಟೇಕ್ ಮಾಡಿರೋದ್ರಿಂದ ಆಗೈತೆ ಅದು. ಆಗಿಂದ ಮತ್ತೆ ಬಂದಲ್ಲ ಅದಕ್ಕೋಸ್ಕರ ನಾವು ಡಿಸಿಷನ್ ನಮಗೆ ಕೂಡ ಆಗ್ತೀವಿ. ಫ್ಯಾಕ್ಟ್ರಿ ಕರೆಕ್ಟ್ ಐತಿ, ನಾವು ರೈತರು ಅದಕ್ಕೆಲ್ಲ ಒಪ್ಪಿದ್ದೀವಿ ಅಂತ. ಹೌದು ಮೇಡಮ್, ಬಿಜಾಪುರ ಜಿಲ್ಲಾ ಮೇಡಮ್ ರೀ. 2015 ನಮ್ಮ ಬಿಜಾಪುರ ಸಿಂದಗಿ ತಾಲೂಕದೊಳಗೆ ರೀ ನಾವು ಗಡಿ ಬಾರ್ಡರ್ಕಿದ್ದವ್ರಿ. ಅಲ್ಲಿ ನಾಗರಳ್ಳಿ ಫ್ಯಾಕ್ಟ್ರಿ ಬರ್ತದೆ. ಆ ಫ್ಯಾಕ್ಟ್ರಿ ಕಬ್ಬು ಇಲ್ಲ ಅಂದಾಗ ನಾವು ರೈತರ ಕಬ್ಬು ಕಡದು ತಾಲೂಕದವರು ನಮ್ಮ ಜಿಲ್ಲಾದವ್ರಿ. ಅವಾಗ ಯಾರು ಇದ್ದಿದ್ದಿಲ್ಲ ಅಂದ್ರೆ ನಮ್ಗ ಈ ನಂಬರ್ ಶುಗರ್ ಫ್ಯಾಕ್ಟ್ರಿಗೆ ಅದೇ ನಮ್ ಕಬ್ಬು ಬೆಳಿಲಕತ್ತೀವಿ, ಜರ ಅನುಕೂಲ ಆಗ್ಲಕತ್ತ. ಗಡಿ ಭಾಗದವ್ರಿ ನಾವು ಆಕ್ಚುಲಿ ಬಿಜಾಪುರ ಜಿಲ್ಲಾ ಲಾಸ್ಟ್ ಬಾರ್ಡರ್ ಹಾಕಿದ್ದವ್ರಿ. ಆ ಕಡೆ ಸೇರಿಸಿದ್ರೆ ನಾ ಪಾಡ್ರಿ. ಆ ಕಡೆ ನಾವು ಯಾಕಂದ್ರೆ ಹಿಂದುಳಿದ ಪ್ರದೇಶದಾಗ ಹೋಗ್ಬಿಡ್ತೀವ್ರಿ. ಈ ಕಡೆ ಇನ್ನೂ ಇಲ್ಲ, ಆ ಕಡೆನೂ ಇಲ್ಲಾರ್ದಂಗ ಇವ್ರು ನಡಬರ್ಕಿದ್ದವ್ರು ಇವ್ರು ಬಂದು ನಮ್ಮ ತಾಲೂಕದಾಗ ಮಾಡೋದು ಹರಕತ್ತೆ ಏನದರಿ. ನಾವು ರೈತರಿ, ನಾವು ಸಿಂಧಿ ತಾಲೂಕದ ರೈತರು. ನಮ್ಮ ಸಂಗಮನಾಥ ಶುಗರ್ಸ್ ಫ್ಯಾಕ್ಟ್ರಿ ರೈತರು. ನಮಗೆ ಏನೋ ತ್ರಾಸ ಆದ್ರ ನಾವು ಸಂಗಮನಾಥ ಶುಗರ್ಸ್ ಕೇಳ್ತೀವಿ. ಅವ್ರು ಸಂಗಮನಾಥ ಶುಗರ್ಸ್ ಅವ್ರು ನಮಗೆ ಪರಿಹಾರ ಕೊಡ್ತಾರೆ. ಇವ್ರು ಬೇರೆ ತಾಲೂಕದವ್ರು ಬಂದು ನಮಗೆ ಪರಿಹಾರ ಕೊಡ್ತಾರೆ. ಹೌದ್ರಿ ಮೇಡಮ್, ಕರೆಕ್ಟ್ ರೀ. ಕರೆಕ್ಟ್ ಮೇಡಮ್. ನಮಗ ನಮ್ಮ ತಾಲೂಕದೊಳಗ ನಾವು ರೈತರು ಏನಿದೀವಲ್ಲ ಮೇಡಮ್, ನಮಗೆ ತ್ರಾಸ ಆದ್ರ ನಾವು ಸಂಗಮನಾಥ ಶುಗರ್ಸ್ ಕೇಳ್ತೀವಿ. ನಮಗಿಷ್ಟು ನಮ್ಮ ಕಬ್ಬು ಕಾಟ ಇಟ್ಟು ಕಮ್ಮಿ ಬರ್ಲಕತ್ತವಲ್ಲ ಅಂತ ಕೇಳಿದಾಗ ಅವ್ರು ಅದಕ್ಕೆ ಏನು ಸಜೆಷನ್ ಕೊಡ್ತಾರೆ. ಇನ್ನೊಂದು ನೀವು ಡಿ ಸಿ ಆರ್ ಇದೀರಿ, ನೀವು ಬಂದು ಕಾಟ ಮಾಡಿ ಚೆಕ್ ಮಾಡ್ತೀರಿ, ಡಿ ಸಿ ಆರ್ ಬರ್ತಾರೆ. ಇವರೆಲ್ಲ ಪರಿಹಾರ ಕೊಡ್ಬೇಕು. ಮತ್ತೊಂದು ತಾಲೂಕದವ್ರು ಬಂದು ನಮಗೆ ಪರಿಹಾರ ಏನು ಕೊಡ್ತಾರೆ ಅವರು? ಸಂಘಟನೆ ಮೇಡಮ್ ಅಲ್ಲ, ಸಂಘಟನೆ ಸಂಘಟನೆ ಉಪಯೋಗ ಮಾಡ್ಕೋಬೇಕ್ರಿ. ಮೇಡಮ್ ಅವ್ರು ಇಲ್ಲಿ ನಿಮಗೆ ಇದು ಇಲ್ಲಿ ಜಿಲ್ಲಾ ತಂಡಗಳು ಮಾಡ್ಯಾರ, ಇಂಥ ಅಂತರ್ ಜಿಲ್ಲಾ ತಂಡ ಮಾಡ್ಯಾರ. ಬಂದು ನಾವು ಕಂಟಿನ್ಯೂ ಚೆಕ್ ಮಾಡ್ಕೋತೀವಿ. ಇದು ಜಿಲ್ಲಾ 2015 ಕಬ್ಬು ಒಡ್ಡಿ ಬಿಡೋದು ಹಾಕುವಂತಾಗ ಇದೇ ಬಾಗೇವಾಡಿಯವರಲ್ಲಿ, ತುಂಗಂಡಿಯವರಲ್ಲಿ, ಉದ್ಯಮಗಳು ಯಾರು ಬಂದಿಲ್ಲ ಮೇಡಮ್. ನಮ್ಮ ಹತ್ರ ಕಬ್ಬು ಕಳೆದು ಒಡ್ಡಿ ಹೊಡೆದಿವ್ರಿ. ಕಬ್ಬು ಬೆಳೆದು ಎಲ್ಲಾ ಮಾಡ್ರಿ. ಸರಿಯಾದ ಬೆಲೆ ಸಿಕ್ಕರೆ ಸಾಕು. ನಮ್ಮ ಸಂಗಮನಾಥ್ ಕರೆಕ್ಟ್ ಅದ. ನೋಡಿದಾಗ ಏನಪ್ಪ ನಮ್ದಲ್ಲ, ಇದು ಬೇರೆದವ್ರದಲ್ಲ. ನಾವು ಗಾಡಿ ಕೈ ನೋಡ್ರಿ, ಅದು ಡ್ರೈವರ್ ಜವಾಬ್ದಾರಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.